ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಗೈಸ್, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ಅಥವಾ ನಿಮಗೇನಾದರೂ ಆಂಟಿ ಜೊತೆ ಸಂಬಂಧ ಬೆಳೆಸಬೇಕಾಗಿದ್ದರೆ ಬನ್ನಿ ನಮ್ಮ ಒಂದು ಪ್ರೊಫೈಲ್ಗೆ. ನಿಮಗೆ ಎಂಥವ್ರು ಬೇಕು ಅಂಥವ್ರ ಜೊತೆ ನಾವು ಮದುವೆ ಮಾಡಿಸ್ತೇವೆ. ಜೊತೆಗೆ ನಿಮ್ಮ ಒಂದು ಬಯೋಡೇಟಾನ ನಮಗೆ ಕಳಿಸ್ಕೊಡಿ. ನಿಮಗೆ ಕಂಪೇರ್ ಆಗುವಂಥ ಒಂದು ಒಳ್ಳೆಯ ಹುಡುಗಿನೂ ಕೂಡ ನಾವು ಹುಡುಕಾಟ ಮಾಡಿಕೊಡ್ತೇವೆ. ಸೊ Sri9591@gmail.comಗೆ ನಿಮ್ಮ ಒಂದು ಫೋಟೋ ಸಮೇತ ವಿವರಣೆ ಕಳಿಸ್ತಾ ಹೋಗಿ. ಇವತ್ತು ನಮಗೆ ಕಳಿಸಿರೋರು ದಿವ್ಯಾ ಅವರು. ಇವರ ಫೋಟೋ ಏನು ನೋಡ್ತಿದ್ದೀರಾ, ಇವರೇ ನೋಡಿ ಸ್ನೇಹಿತರೆ. ವೈಟ್ ಆಗಿದ್ದಾರೆ, ಚೊಬ್ಬಿ ಕೆನ್ನೆ ಇದೆ, ಜೊತೆಗೆ ಮೂಗಿನ ನತ್ತೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಕೈ ಬಳೆ ಕೂಡ ನೋಡ್ಕೊಳ್ಳಿ, ಚೆನ್ನಾಗಿದ್ದಾರೆ. ಹೆಸರು ದಿವ್ಯಾ. ಇರೋದು ಹಾವೇರಿನ ಹತ್ರ ಕಡ್ಲೇವಾಡ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಹುಟ್ಟಿದ ಊರು ಅದೇ. ವಯಸ್ಸು 28 ವರ್ಷ. ವೈಯಕ್ತಿಕ ತೊಂದರೆ ಅಂದರೆ ನನ್ನ ಕುಟುಂಬದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಂದ ನಾನು ಬೇಗ ಮದುವೆ ಆಗೋದಕ್ಕೆ ತೀರ್ಮಾನ ಮಾಡಿದ್ದೇನೆ. ಬೇಗ ಮದುವೆ ಆಗುವ ಬಯಕೆ ಆಗಿದೆ. ಮಧ್ಯಮ ಬಣ್ಣ, ದುಂಡು ಮುಖ, ಲಕ್ಷಣವಾಗಿದ್ದಾರೆ ನೋಡೋದಕ್ಕೆ. ಅವರ ಫೋಟೋ ಸಮೇತ ನಾನು ವಿವರಣೆ ಕೊಡ್ತೀನಿ. ಯಾವುದೇ ರೀತಿಯಲ್ಲೂ ಸುಳ್ಳು ಅಂತ ಏನೂ ಇಲ್ಲ ಸ್ನೇಹಿತರೆ, ನೋಡ್ಕೊಂಬಿಡಿ. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಡು ಬರೋಣ ದಿವ್ಯಾ ಅವ್ರದ್ದು. ಸ್ನೇಹಿತರೆ, ಹಾವೇರಿಯಲ್ಲಿ ಕಡ್ಲೇವಾಡ್ ಬಂದ್ಬಿಟ್ಟು ಅದು ಅದರ ತಾಲೂಕು ಆಗಿರುತ್ತೆ. ಅಲ್ಲಿರೋರಿಗೆ ಗೊತ್ತಿರುತ್ತೆ ಅದು ಎಲ್ಲಿದೆ ಅಂತಂದ್ಬಿಟ್ಟು. ಇವರು ಬಂದ್ಬಿಟ್ಟು ಅಪ್ಪಟ ಕನ್ನಡತಿ ಆಗಿರ್ತಕ್ಕಂಥದ್ದು ದಿವ್ಯಾ ಅವರು. ದಿನಾಲೂ ರಾತ್ರಿ ನಾನು ಬೆತ್ತಲೆ ಮಲಗಿಕೊಳ್ಳೋದು ರೂಢಿಯಾಗಿದೆ ನನಗೆ. ಮದುವೆ ಆದ ನಂತರ ಕೂಡ ನಾನು ಹಾಗೆ ಮಲ್ಕೊಳ್ತೇನೆ. ಬಟ್ ನೀವು ನನಗೆ ಯಾವುದೇ ರೀತಿಯಲ್ಲೂ ಕೂಡ ಬೈಬಾರ್ದು, ಆ ರೀತಿ ಮಲ್ಕೊಳ್ಬೇಡ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹುಡುಗ ಎಲ್ಲದಕ್ಕೂ ಕೂಡ ಬೇಡ ಅನ್ನಬಾರ್ದು. ನಾನು ಆ ರೀತಿ ಮಲ್ಕೊಳ್ಳೋದ್ರಿಂದ ಹುಡುಗ ಬೇಡ ಅನ್ನಬಾರ್ದು. ಜೊತೆಗೆ ಸ್ವಲ್ಪ ಏನಾದ್ರು ತೊಂದರೆ ಅಂತ, ಜಗಳ ಅಂತ ಆದಾಗ ಅದಕ್ಕೂ ಕೂಡ ನನಗೆ ಬೈಬಾರ್ದು ಅಂತ ಹೇಳಿರೋದು ಸ್ನೇಹಿತರೆ. ಇದು 3ನೇ ಪಾಯಿಂಟು. 4ನೇ ಪಾಯಿಂಟು, ನಾನು ನಿಮಗೆ ಇಷ್ಟ ಆದಾಗ ನನ್ನ ನಂಬರು, ನನ್ನ ವಿಳಾಸ, ನನಗೆ ಭೇಟಿ ಆಗುವಂಥ ಸ್ಥಳ ಕೊಡ್ತೇನೆ. ಬಟ್ ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಊರಿನವ್ರಿಗೆ ಯಾರಿಗೂ ಕೂಡ ಶೇರ್ ಮಾಡಬಾರ್ದು, ಇನ್ನೊಬ್ರಿಗೂ ಕೂಡ ಕೊಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಒಂದು ನಂಬಿಕೆಯಿಂದ ನಿಮ್ಮನ್ನು ಇಷ್ಟಪಟ್ಟು ಕೊಟ್ಟಿರ್ತಾರೆ. ಅವರನ್ನು ಭೇಟಿ ಆಗೋದು, ವೀಡಿಯೋ ಕಾಲ್ ಮಾಡೋದು, ಆ ರೀತಿ ನೋಡೋದು, ತೋರಿಸೋದು ಅವೆಲ್ಲ ಕಾಮನ್ ಆಗಿ ನಡೆಯುತ್ತೆ ಪ್ರೀತಿ ಆದಮೇಲೆ. ಆ್ಯಂಡ್ ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡು ಅವ್ರಿಗೆ ಏನೂ ಕೂಡ ಪ್ರಾಬ್ಲಮ್ ಮಾಡಬಾರ್ದು ಅಂತ ಖುದ್ದಾಗಿ ಹೇಳಿರೋದು. ಸೊ ಈ ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಬೇಕು. ಆ್ಯಂಡ್ ಅಪ್ಲೈ ಮಾಡಿಕೊಂಡಾಗ ಅವರು ನಿಮ್ಗೆ ಇಷ್ಟ ಆಗಬೇಕು ಅಂದರೆ ಪ್ರಸ್ತುತ ಈ ಒಂದು ಕಾರನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪರ್ಚೇಸ್ ಅಂತಂದರೆ ಅವರು ಸುಮಾರು 10ರಿಂದ 15 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ನಿಮಗೆ. ಸೊ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರು. 2014ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೂ ಎಷ್ಟೆಲ್ಲ ದುಡ್ಡು ಸೇವ್ ಮಾಡಬೇಕು, 10ರಿಂದ 15 ಲಕ್ಷ ರೂಪಾಯಿ ದುಡ್ಡನ್ನ ಇಟ್ಕೊಂಡಿರೋದು. ಅವರು ದುಡ್ಡು ಕೊಡ್ತಾರೆ. ಈ ಒಂದು ಕಾರು ಕರೆಕ್ಟಾಗಿದೆಯಾ, ಅವರಿಗೆ ಮ್ಯಾಚ್ ಆಗುತ್ತಾ, ಜೊತೆಗೆ ಈ ಒಂದು ಕಾರು ಹೆಂಗಿದೆ ಅಂತಂದ್ಬಿಟ್ಟು ಅವ್ರಿಗೆ ಡೀಟೇಲಾಗಿ ತಿಳಿಸಿಕೊಟ್ಟು, ಆ್ಯಂಡ್ ಅದೇ ರೀತಿ ಇದನ್ನು ಅವರು ದುಡ್ಡು ಕೊಡ್ತಾರೆ. ಇದನ್ನೇ ಅವ್ರಿಗೆ ನೀವು ಇಸ್ಕೊಡ್ಬೇಕು. ಅಂದರೆ ಗಂಡನಿಂದ ಬಂದಿದೆ ಅಂತ ಅವರ ತಂದೆ ತಾಯಿಗೆ ಹೇಳಬೇಕಂತೆ. ಇವರು ಪ್ರಸ್ತುತ ಮಗಳೇ ಅವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ. ಅಷ್ಟೊಂದು ಸೀಕ್ರೆಟಾಗಿ ಆ ಒಂದು ದುಡ್ಡನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರೋದು ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಇನ್ನೊಂದು, ವರದಕ್ಷಿಣೆ ಪ್ರಸ್ತುತ ನಮಗೆ ಕೇಳಬಾರ್ದು. ವರದಕ್ಷಿಣೆ ಏನೂ ಬೇಡ, ನಾವೇ ನಿಮಗೆ ವರದಕ್ಷಿಣೆ ಕೊಡ್ತೀವಿ ಅಂತ ನಮ್ಮ ತಂದೆ ತಾಯಿಯವ್ರಿಗೆ ಹೇಳಬೇಕು. ಹಾಗಾಗಿನೇ ಅವರು ಖುದ್ದಾಗಿ ಖುಷಿಯಾಗಿ, ವಾವ್ ಎಂಥ ಒಳ್ಳೆ ಗಂಡು, ಇಂಥ ಗಂಡನ ನಾವು ಹುಡುಕಾಟ ಮಾಡಿದ್ರೂ ಕೂಡ ಸಿಗಲ್ಲ ಅಂತ ಯೋಚನೆ ಮಾಡ್ತಾರೆ ಅನ್ನೋದು ಇವರ ಒಂದು ಮೈಂಡಲ್ಲಿ ಓಡ್ತಕ್ಕಂಥ ಯೋಚನೆ ಆಗಿರುತ್ತೆ. ತುಂಬ ಒಳ್ಳೆಯ ಟ್ಯಾಲೆಂಟೆಡ್ ಅವರು. ಸೊ ದುಡ್ಡು ಕೊಡ್ತಾರೆ, ಈ ಒಂದು ಕಾರ್ ತೊಗೊಳ್ಳಿ, ಇದು ನಿಮ್ಮೊಂದು ಮಗಳಿಗೆ ಗಿಫ್ಟ್ ನನ್ನ ಕಡೆಯಿಂದ ಅಂತ ಹೇಳಿ ಫುಲ್ ಖುಷಿ ಆಗ್ತಾರೆ. ಮನೇಲಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಬಟ್ ಅವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಅವು ಪಾಯಿಂಟ್ಗಳು ಏನು ಹೇಳಿದ್ರು ಅದು ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಬೈಬಾರ್ದು. ಎಲ್ಲದೂ ಕೂಡ ಓಕೆ, ಪರವಾಗಿಲ್ಲ ಬಿಡು, ಮಾಡ್ತಿದೆಯಲ್ಲ ಮಾಡು ಅಂತ ಈ ರೀತಿಯಾಗಿ ಹೇಳಬೇಕು. ಆ್ಯಂಡ್ ಇದರ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಐಟಮ್ಗಳನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ನೀವು ಇವಾಗ Sri@gmail.comಗೆ, Sri9591@gmail.comಗೆ 2 ರೀತಿಯಲ್ಲೂ ಕೂಡ ಮೇಲ್ ಮಾಡ್ಬೋದು. ಪ್ರಸ್ತುತ ಅವರು ನಿಮಗೆ ಖುದ್ದಾಗಿ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ, ನೀವು ಇಷ್ಟ ಆಗಿದ್ರೋ ಇಲ್ವೋ ಅಂತಂದ್ಬಿಟ್ಟು. ಇಲ್ಲಾಂದರೆ ಈಸಿ ಟ್ರಿಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರನ್ನು ತಿಳಿಸಿದರೆ ಸಾಕು, ಅವರೇ ಖುದ್ದಾಗಿ ಅದಕ್ಕೂ ಕೂಡ ರಿಪ್ಲೈ ಕೊಡ್ತಾರೆ. ಇನ್ನು ಇದರ ಒಂದು ಸಿಸ್ಟಮ್ ನೋಡ್ಕೊಳ್ಬೋದು. ಸ್ಟೇರಿಂಗ್ ಬಂದುಬಿಟ್ಟು ವೆರಿ ಕಂಟ್ರೋಲರ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಆಗಿರುತ್ತೆ. ಅಪ್ ಟು 2014 ಮಾಡಲಲ್ಲಿ ಇದೆ ಅಲ್ವಾ ಸ್ಟೇರಿಂಗು, ಹಾಗಾಗಿನೇ ಸ್ವಲ್ಪ ವೆರಿ ಈಸಿಲಿ ಕಂಟ್ರೋಲರ್. ಆ್ಯಂಡ್ ಇದರ ಒಂದು TV ಸ್ಪೇಸ್ ಬಂದುಬಿಟ್ಟು ಹೈಜೆನಿಕ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿದೆ. ಇದು ಬಂದುಬಿಟ್ಟು AC ಕಂಟ್ರೋಲರ್ ಆಗಿರುತ್ತೆ ಸ್ನೇಹಿತರೆ. ಬರೀ 1.5 ಇಂಚಸ್ ಗ್ಲಾಸಸ್ಸಲ್ಲಿ ಇಷ್ಟೆಲ್ಲ ಡಿಸೈನ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಆಸಮ್. ಜೊತೆಗೆ 1.6 ಆಗಿರ್ತಕ್ಕಂಥ ಈ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಕ್ವಾಲಿಟಿಯ ಕಾರ್ ಕೂಡ ನೋಡ್ಕೊಳ್ತಿದ್ದೀರಾ. ಸೊ ಇದು ಇವತ್ತಿನ ಒಂದು ಮಾಹಿತಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.